ಇಫ್ ಯು ಕೆನಾಟ್ ಮ್ಯಾನೇಜ್ ಮನಿ ಯು ಕೆನಾಟ್ ರನ್ ಯರ್ ಫುಡ್ ಬಿಸ್ನೆಸ್. ರೆಸ್ಟೋರೆಂಟ್ ರನ್ ಮಾಡಬೇಕಂದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಇರಬೇಕು. ಅದು ಒಂದೊಂದು ದಿನ ಒಂದೊಂದು ತರ ಇರುತ್ತೆ. ನಾವು ಫೋರ್ಕಾಸ್ಟ್ ಮಾಡಿ ಮಂಡೇ ಹೇಗೆ ಮಾಡಬೇಕು, ಟ್ಯೂಸ್ಡೇ ಎಷ್ಟು ಮಾಡ್ಕೋಬೇಕು, ವೆಡ್ನೆಸ್ಡೇ ಥರ್ಸ್ಡೇ ಎಷ್ಟು ಮಾಡ್ಕೋಬೇಕು, ಮಂಡೇ ಟು ಥರ್ಸ್ಡೇ ಒಂದು ರೀತಿಯಲ್ಲಿ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ವೀಕೆಂಡ್ಸ್ ಫ್ರೈಡೇ ಸ್ಯಾಟರ್ಡೇ ಸಂಡೇಗೆ ಒಂದು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ನಾವು ನಮ್ಮ ಫಂಡ್ ಫ್ಲೋ ಮತ್ತು ನಮ್ಮ ಪ್ರಾಫಿಟ್ ನೋಡಬಹುದು. ಹೇಗಂದ್ರೆ ದಿನ ನಾವು ಪ್ರೊಕ್ಯೂರ್ ಮಾಡೋದನ್ನ ಕಡಿಮೆ ಬೆಲೆಯಲ್ಲಿ ತರಬೇಕು, ಒಳ್ಳೆ ಪದಾರ್ಥಗಳು ತರಬೇಕು, ಕ್ವಾಲಿಟಿನ ಚೆನ್ನಾಗಿ ಮಾಡ್ಬೇಕಂದ್ರೆ ಏನು ನಾವು ಪ್ರಿಪೇರ್ ಮಾಡ್ತೀವೋ ಅದನ್ನ ಎಲ್ಲವೂ ನಾವು ಸೇಲ್ ಮಾಡಬೇಕು. ಸೇಲ್ ಮಾಡದೇ ಇದ್ದರೆ ಅದು ನಮಗೆ ವೇಸ್ಟೇಜ್ ಲೆಕ್ಕಕ್ಕೆ ಹೋಗುತ್ತೆ, ಆವಾಗ ನಮಗೆ ಕಾಸು ಉಳಿಯೋದಿಲ್ಲ. ಸಕ್ಸಸ್ಫುಲ್ ಆಗಿ ಮಾಡಬೇಕಂದ್ರೆ ದಿನನಿತ್ಯ ನಾವು ಎಲ್ಲವನ್ನೂ ನಾವು ನೋಡ್ಕೋಬೇಕು. ಒಂದು ಮಂತ್ಲಿ ರೆಂಟ್ ಎಷ್ಟು ಪೇ ಮಾಡ್ತೀವಿ, ಮಂತ್ಲಿ ವಾಟರ್ ಬಿಲ್ ಎಷ್ಟು ಮಾಡ್ತೀವಿ, ಮಂತ್ಲಿ ಪವರ್ ಬಿಲ್ ಎಷ್ಟು ಮಾಡ್ತೀವಿ, ಮ್ಯಾನ್ ಪವರ್ ಕಾಸ್ಟ್ ಎಷ್ಟಾಗುತ್ತೆ, ಇದೆಲ್ಲವೂ ಇದಕ್ಕೆ ಕಾರಣವಾಗುತ್ತೆ. ಇವೆಲ್ಲವೂ ನೀವು ದಿನನಿತ್ಯ ನೀವು ಮಾನಿಟರ್ ಮಾಡಿದ್ರೆ ಮಾತ್ರ ಸಾಧ್ಯವಾಗುತ್ತೆ ನೀವು ಸಕ್ಸಸ್ಫುಲ್ ಆಗಿ ರೆಸ್ಟೋರೆಂಟ್ ರನ್ ಮಾಡೋದಕ್ಕೆ. ರೆಸ್ಟೋರೆಂಟ್ ಬಿಸ್ನೆಸ್ ಅಲ್ಲಿ ದಿನ ಯಾವುದು ಪ್ರಿಪೇರ್ ಮಾಡ್ತಿರೋ ಅದನ್ನ ಮಾರ್ಬಿಟ್ರೆ ಲಾಭ, ಮಾರದೇ ಇದ್ದರೆ ಲಾಸ್.